ರಿಕರ್ಷನ್ ಅಂದರೇನು? ರಿಕರ್ಷನ್ ಯಾವಾಗ ನಿಲ್ಲುತ್ತದೆ? ರಿಕರ್ಷನ್ನಲ್ಲಿರುವ ವಿಧಗಳಾವುವು? ರಿಕರ್ಷನ್ನನ್ನು ಯಾವಾಗ ವೆಲ್ ಡಿಫೈನ್ಡ್ ಎಂದು ಕರೆಯಲಾಗುತ್ತದೆ? ಒಂದು ಸ್ಟ್ಯಾಕ್ ಬಳಸಿ ರಿಕರ್ಷನ್ನನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಲಾಗುತ್ತದೆ? ಕೆಲವು ರಿಕರ್ಷನ್ ಫಂಕ್ಷನ್ಗಳಲ್ಲಿರುವ ನ್ಯೂನತೆಗಳೇನು? ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ಮುರಳೀಧರ BL ಕನ್ನಡದಲ್ಲಿ ಕಂಪ್ಯೂಟರ್ ಕಲಿಕೆ ಚಾನೆಲ್ ವತಿಯಿಂದ. ನೀವು ಇನ್ನೂ ನನ್ನ ಚಾನೆಲ್ಗೆ ನೋಂದಾವಣೆ ಮಾಡಿಕೊಂಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಂದಾವಣೆ ಮಾಡಿಕೊಳ್ಳಿ. ಹಾಗೆಯೇ ಮುಂದೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ. ಒಂದು ಪಾಸಿಟಿವ್ ಇಂಟೀಜರ್ n ನ ಫ್ಯಾಕ್ಟೋರಿಯಲ್ 1 ಮಲ್ಟಿಪ್ಲೈ ಬೈ 2 ಮಲ್ಟಿಪ್ಲೈ ಬೈ 3 ಮಲ್ಟಿಪ್ಲೈ ಬೈ ಎಕ್ಸೆಟ್ರಾ ಮಲ್ಟಿಪ್ಲೈ ಬೈ n ಆಗಿರುತ್ತದೆ. ಇಲ್ಲಿ 1 2ರಿಂದ ಗುಣಿಸಿ, ಬಂದ ಸಂಖ್ಯೆಯನ್ನು 3ರಿಂದ ಗುಣಿಸಿ, ಹೀಗೆ ಕೊನೆಯಲ್ಲಿ n ನಿಂದ ಗುಣಿಸಿದಾಗ ಫ್ಯಾಕ್ಟೋರಿಯಲ್ n ದೊರೆಯುತ್ತದೆ. ಫ್ಯಾಕ್ಟೋರಿಯಲ್ ಅನ್ನು ಪ್ರಾಡಕ್ಟ್ i ಎಂದು ಬರೆಯಬಹುದು. ಇಲ್ಲಿ i ನ ಬೆಲೆ 1ರಿಂದ n ವರೆಗೆ ಹೋಗುತ್ತದೆ. ಫ್ಯಾಕ್ಟೋರಿಯಲ್ 3ರ ಬೆಲೆ 1 ಮಲ್ಟಿಪ್ಲೈ ಬೈ 2 ಮಲ್ಟಿಪ್ಲೈ ಬೈ 3 ಆಗಿರುತ್ತದೆ. ಆದುದರಿಂದ ಫ್ಯಾಕ್ಟೋರಿಯಲ್ 3ರ ಬೆಲೆ 6 ಆಗಿರುತ್ತದೆ. ಪುನರಾವರ್ತನೆಯಲ್ಲಿ ಅಥವಾ ರಿಕರ್ಷನ್ನಲ್ಲಿ ಸಮಸ್ಯೆಯ ಪರಿಹಾರವು ಸಮಸ್ಯೆಯ ಚಿಕ್ಕ ಪರಿಹಾರಗಳ ಮೇಲೆ ಅವಲಂಬಿಸಿರುತ್ತದೆ. ಫ್ಯಾಕ್ಟೋರಿಯಲ್ n ಅನ್ನು ರಿಕರ್ಸಿವ್ ಈಕ್ವೇಷನ್ನಲ್ಲಿ ಈ ರೀತಿ ಬರೆಯಬಹುದು. ಇಲ್ಲಿ ಫ್ಯಾಕ್ಟೋರಿಯಲ್ n ಸಮಸ್ಯೆಯ ಪರಿಹಾರವು ಸಮಸ್ಯೆ ಫ್ಯಾಕ್ಟೋರಿಯಲ್ n-1 ಅನ್ನು ಅವಲಂಬಿಸಿರುತ್ತದೆ. ಸಮಸ್ಯೆ ಫ್ಯಾಕ್ಟೋರಿಯಲ್ n-1 ಪರಿಹಾರವು ಸಮಸ್ಯೆ ಫ್ಯಾಕ್ಟೋರಿಯಲ್ n-2 ಅನ್ನು ಅವಲಂಬಿಸಿರುತ್ತದೆ. ಈ ಫ್ಯಾಕ್ಟೋರಿಯಲ್ ರಿಕರ್ಷನ್ ಅಥವಾ ಪುನರಾವರ್ತನೆಯು ವೆಲ್ ಡಿಫೈನ್ಡ್ ಅಥವಾ ಸರಿಯಾಗಿ ವ್ಯಾಖ್ಯಾನಿಸಿದ್ದಾಗಿದೆ. ವೆಲ್ ಡಿಫೈನ್ಡ್ ರಿಕರ್ಷನ್ಗೆ 2 ಗುಣಲಕ್ಷಣಗಳಿವೆ. ಒಂದು ಬೇಸ್ ಕ್ರೈಟೀರಿಯಾ ಅಥವಾ ಮೂಲ ಮಾನದಂಡ. ಈ ಮೂಲ ಮಾನದಂಡವು ಪುನರಾವರ್ತನೆಯನ್ನು ನಿಲ್ಲಿಸುತ್ತದೆ. ಫ್ಯಾಕ್ಟೋರಿಯಲ್ ರಿಕರ್ಷನ್ನಲ್ಲಿ when n is equal to 0, ಫ್ಯಾಕ್ಟೋರಿಯಲ್ n is equal to 1 ಹೇಳಿಕೆಯು ಪುನರಾವರ್ತನೆಯನ್ನು ನಿಲ್ಲಿಸುವ ಹೇಳಿಕೆಗಳಾಗಿವೆ. ಇಲ್ಲಿ ಈ ಸ್ಟೇಟ್ಮೆಂಟ್ ಇಲ್ಲದಿದ್ದರೆ ಫ್ಯಾಕ್ಟೋರಿಯಲ್ ಪುನರಾವರ್ತನೆಯು ನಿಲ್ಲುವುದೇ ಇಲ್ಲ. ಎರಡನೇ ಗುಣಲಕ್ಷಣ, ಪ್ರತಿಯೊಂದು ಪುನರಾವರ್ತನೆಯು ಮೂಲ ಮಾನದಂಡದ ಕಡೆಗೆ ಹೊರಳುತ್ತದೆ. ಅಂದರೆ ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್ n-1 ಕರೆದರೆ ಫ್ಯಾಕ್ಟೋರಿಯಲ್ n-1 ಫ್ಯಾಕ್ಟೋರಿಯಲ್ n-2 ಅನ್ನು ಕರೆಯುತ್ತದೆ. ಹೀಗೆ ಪುನರಾವರ್ತನೆಯು ಫ್ಯಾಕ್ಟೋರಿಯಲ್ 0ಗೆ ಹೋಗಿ ಪುನರಾವರ್ತನೆಯು ನಿಲ್ಲುತ್ತದೆ. ಈ ಫ್ಯಾಕ್ಟೋರಿಯಲ್ಗೆ ಪ್ರೊಸೀಜರ್ ಇದಾಗಿದೆ. ಈ ಪ್ರೊಸೀಜರ್ ಸಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಜೊತೆ ಸ್ವಲ್ಪ ತಾಳೆ ಹೊಂದಿದ್ದರೂ ಇದು ಸಿ ಪ್ರೋಗ್ರಾಮ್ ಅಲ್ಲ. ಕೇವಲ ಉದಾಹರಣೆ ಸಲುವಾಗಿ ತೆಗೆದುಕೊಂಡಿರುವಂತಹ ಫಂಕ್ಷನ್. ಈ ಫಂಕ್ಷನ್ನಲ್ಲಿ ಇದು ಬೇಸ್ ಕ್ರೈಟೀರಿಯಾ ಮತ್ತು ಫಂಕ್ಷನ್ ಕಾಲ್ ಇದೇ ಫಂಕ್ಷನ್ ಅನ್ನು ಮತ್ತೆ ಕರೆಯುತ್ತಿದೆ. ಇಲ್ಲಿ ಕರೆಯುವ ಫಂಕ್ಷನ್ ಮತ್ತು ಕರೆಯಲ್ಪಡುವ ಫಂಕ್ಷನ್ ಎರಡೂ ಒಂದೇ ಆಗಿದೆ. ಕಂಪ್ಯೂಟರ್ ಭಾಷೆಯಲ್ಲಿ ಒಂದು ಫಂಕ್ಷನ್ ತನ್ನನ್ನು ತಾನೇ ಕರೆದುಕೊಂಡರೆ ಅದನ್ನು ರಿಕರ್ಷನ್ ಎನ್ನುತ್ತಾರೆ. ಮುಂದುವರಿದು ಒಂದು ಫಂಕ್ಷನ್ ಎ ಮತ್ತೊಂದು ಫಂಕ್ಷನ್ ಬಿ ಅನ್ನು ಕರೆದರೆ, ಫಂಕ್ಷನ್ ಬಿ ಫಂಕ್ಷನ್ ಎ ಅನ್ನು ಕರೆದರೆ ಅದನ್ನೂ ಕೂಡ ರಿಕರ್ಷನ್ ಎನ್ನುತ್ತಾರೆ. ಈಗ ರಿಕರ್ಸಿವ್ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಲು ಕಂಪೈಲರ್ ಸ್ಟ್ಯಾಕ್ ಅನ್ನು ಹೇಗೆ ಬಳಸುತ್ತದೆಂದು ನೋಡೋಣ. ಮೊದಲಿಗೆ ಫಂಕ್ಷನ್ ಫ್ಯಾಕ್ಟ್ n ಮೇನ್ ಮೆಮೊರಿಯಲ್ಲಿ ಇದೆ ಎಂದು ಭಾವಿಸೋಣ. ಫಂಕ್ಷನ್ನ ಮೇನ್ ಮೆಮೊರಿ ವಿಳಾಸ 6000 ಇಂದ ಆರಂಭವಾಗಿ ಫಂಕ್ಷನ್ನ ಇನ್ಸ್ಟ್ರಕ್ಷನ್ಗಳು ಶೇಖರಣೆಯಾಗಿವೆ. ಈ ಎಲ್ಲ ವಿಳಾಸಗಳು ಹೆಕ್ಸಾಡೆಸಿಮಲ್ ಸಂಖ್ಯೆಗಳೇ ಆಗಿದೆ. 5 ಸ್ಥಾನಗಳಿರುವ ಸ್ಟ್ಯಾಕ್ ಅನ್ನು ಉದಾಹರಣೆಗೆ ತೆಗೆದುಕೊಳ್ಳಲಾಗಿದೆ. ಸ್ಟ್ಯಾಕ್ನ ಮೇಲ್ಗಡೆ ವಸ್ತುವನ್ನು ಸೂಚಿಸಲು ನೆತ್ತಿ ಎಂಬ ಸೂಚಕವನ್ನು ಬಳಸಲಾಗಿದೆ. ಸ್ಟ್ಯಾಕ್ನಲ್ಲಿ ಈಗ ಯಾವುದೇ ವಸ್ತುಗಳಿಲ್ಲದೇ ಇರುವುದರಿಂದ ನೆತ್ತಿ 0ಯನ್ನು ಸೂಚಿಸುತ್ತಿದೆ. n ಮತ್ತು ಫ್ಯಾಕ್ಟೋರಿಯಲ್ಗಳು
ಈ ಫಂಕ್ಷನ್ ಅಲ್ಲಿ ಬಳಸಿರುವ ವೇರಿಯೇಬಲ್ಗಳು. n ಯಾವ ಸಂಖ್ಯೆಯ ಫ್ಯಾಕ್ಟೋರಿಯಲ್ ಕಂಡುಹಿಡಿಯಬೇಕೆಂದು ಸೂಚಿಸಿದರೆ ಫ್ಯಾಕ್ಟೋರಿಯಲ್ ಆ ಸಂಖ್ಯೆಯ ಫ್ಯಾಕ್ಟೋರಿಯಲ್ ಕಂಡುಹಿಡಿಯುತ್ತದೆ. ಹಿಂತಿರುಗುವ ವಿಳಾಸ ಕರೆಯುವ ಫಂಕ್ಷನ್ಗೆ ಹಿಂತಿರುಗುವ ವಿಳಾಸವನ್ನು ಹೊಂದಿರುತ್ತದೆ. ಮೊದಲಿಗೆ ಮೈನ್ ಫಂಕ್ಷನ್ಸ್ನ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗುತ್ತಿದೆ. ಮೈನ್ ಫಂಕ್ಷನ್ ಫ್ಯಾಕ್ಟ್ ಎನ್ನುವ ಫಂಕ್ಷನ್ ಅನ್ನು ಕರೆಯುತ್ತದೆ. ಇಲ್ಲಿ ಮೈನ್ ಫಂಕ್ಷನ್ ಕರೆಯುವ ಫಂಕ್ಷನ್ ಮತ್ತು ಫ್ಯಾಕ್ಟ್ ಕರೆಯಲ್ಪಡುವ ಫಂಕ್ಷನ್ ಆಗಿದೆ. ಫ್ಯಾಕ್ಟ್ ಫಂಕ್ಷನ್ ತನ್ನ ಕೆಲಸ ಮುಗಿಸಿ ಮೈನ್ ಫಂಕ್ಷನ್ಗೆ ಹಿಂತಿರುಗಬೇಕಿರುತ್ತದೆ. ಆದುದರಿಂದ ಈಗ ಹಿಂತಿರುಗುವ ವಿಳಾಸ 8000 ಆಗಿದೆ. ಫ್ಯಾಕ್ಟ್ ಫಂಕ್ಷನ್ಸ್ನ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡುವುದಕ್ಕೂ ಮೊದಲು ಮೈನ್ ಫಂಕ್ಷನ್ಸ್ನ ಹಿಂತಿರುಗುವ ವಿಳಾಸ ಮತ್ತು ಮೈನ್ ಫಂಕ್ಷನ್ನ ವೇರಿಯೇಬಲ್ಗಳನ್ನು ಸ್ಟ್ಯಾಕ್ಗೆ ನೂಕಲಾಗುತ್ತದೆ. ಹಿಂತಿರುಗುವ ವಿಳಾಸ ಮತ್ತು ವೇರಿಯೇಬಲ್ಗಳನ್ನು ಸ್ಟ್ಯಾಕ್ಗೆ ನೂಕುವ ಮೊದಲು ಸ್ಟ್ಯಾಕ್ ಮೇಲುಗಡೆ ಸೂಚಕ ನೆತ್ತಿಯನ್ನು ಒಂದು ಸಂಖ್ಯೆಗೆ ಏರಿಸಲಾಗುತ್ತದೆ. ಸ್ಟ್ಯಾಕ್ಗೆ ಹಿಂತಿರುಗುವ ವಿಳಾಸ ಮತ್ತು ವೇರಿಯೇಬಲ್ಗಳನ್ನು ನೂಕಿದ ನಂತರ ಕಂಟ್ರೋಲ್ ಫ್ಯಾಕ್ಟ್ ಫಂಕ್ಷನ್ಗೆ ಹಸ್ತಾಂತರವಾಗುತ್ತದೆ. ಹಾಗೆಯೇ ಮೈನ್ ಫಂಕ್ಷನ್ ಸಂಖ್ಯೆ 3 ಕೂಡ ಫಂಕ್ಷನ್ ಫ್ಯಾಕ್ಟ್ಗೆ ಕಳಿಸುತ್ತಿದೆ. ಈಗ nಗೆ ಸಂಖ್ಯೆ 3 ನಕಲು ಮಾಡಿಕೊಳ್ಳಲಾಗುತ್ತದೆ. ಈಗ ಫ್ಯಾಕ್ಟ್ನ ಮುಂದಿನ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತದೆ. ಈಗ n ಬೆಲೆಯು 0 ಆಗಿರುವುದಿಲ್ಲ. ಇಲ್ಲಿ n 0 ಆಗಿರದ ಕಾರಣ ಕಂಟ್ರೋಲ್ ವಿಳಾಸ 6080ಗೆ ರವಾನೆಯಾಗುತ್ತದೆ. ಈಗ ಫ್ಯಾಕ್ಟ್ ಫಂಕ್ಷನ್ ತನ್ನನ್ನು ತಾನೇ ಕರೆದುಕೊಳ್ಳುತ್ತದೆ. ಕಂಟ್ರೋಲ್ ಅನ್ನು ಕರೆದಿರುವ ಫಂಕ್ಷನ್ಗೆ ಹಸ್ತಾಂತರವಾಗುವ ಮೊದಲು ಹಿಂತಿರುಗುವ ವಿಳಾಸ ಮತ್ತು ವೇರಿಯೇಬಲ್ಗಳನ್ನು ಸ್ಟ್ಯಾಕ್ಗೆ ನೂಕಬೇಕಿರುತ್ತದೆ. ಈಗ ಫ್ಯಾಕ್ಟ್ ಫಂಕ್ಷನ್ಗೆ n ಬೆಲೆಯನ್ನು ಒಂದು ಸಂಖ್ಯೆ ಕಡಿಮೆ ಮಾಡಿ ಕಳಿಸಲಾಗುತ್ತದೆ. ಕಂಟ್ರೋಲ್ ಅನ್ನು ಈಗ ಫ್ಯಾಕ್ಟ್ ಫಂಕ್ಷನ್ನ ಮೊದಲ ಸ್ಟೇಟ್ಮೆಂಟ್ಗೆ ರವಾನಿಸಲಾಗುತ್ತದೆ. ಫ್ಯಾಕ್ಟ್ ಫಂಕ್ಷನ್ಗೆ n ಬೆಲೆಯು 2 ಆಗಿದೆ. ಫ್ಯಾಕ್ಟ್ ಫಂಕ್ಷನ್ನ ಮುಂದಿನ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತದೆ. ಇಲ್ಲಿ n ಬೆಲೆ 0 ಕಂಟ್ರೋಲ್ ಮೆಮರಿ ವಿಳಾಸ 6080ಗೆ ರವಾನೆಯಾಗುತ್ತದೆ. 6080ಯ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತಿದೆ. ಈಗ ಫ್ಯಾಕ್ಟ್ ಫಂಕ್ಷನ್ ಮತ್ತೆ ತನ್ನನ್ನು ತಾನೇ ಕರೆದುಕೊಂಡಿದೆ. ಈಗ ಹಿಂತಿರುಗುವ ವಿಳಾಸ ಮತ್ತು n ಬೆಲೆಯನ್ನು ಸ್ಟ್ಯಾಕ್ಗೆ ನೂಕಲಾಗುತ್ತದೆ. ಕಂಟ್ರೋಲ್ ಅನ್ನು ಫ್ಯಾಕ್ಟ್ ಫಂಕ್ಷನ್ನ ಮೊದಲನೇ ಸ್ಟೇಟ್ಮೆಂಟ್ಗೆ ರವಾನೆ ಮಾಡಲಾಗುತ್ತದೆ. ಫ್ಯಾಕ್ಟ್ ಫಂಕ್ಷನ್ ಬಂದ ಸಂಖ್ಯೆಯನ್ನು nಗೆ ನಕಲು ಮಾಡಿಕೊಂಡಿದೆ. ಈಗ n ಬೆಲೆಯು 0 ಅಲ್ಲದ ಕಾರಣ ಕಂಟ್ರೋಲ್ ಮೆಮರಿ ವಿಳಾಸ 6080ಗೆ ರವಾನೆಯಾಗುತ್ತದೆ. 6080ಯಲ್ಲಿನ ಇನ್ಸ್ಟ್ರಕ್ಷನ್ n ಬೆಲೆಯನ್ನು 1 ಕಡಿಮೆ ಮಾಡಿ ತನ್ನನ್ನು ತಾನೇ ಕರೆದುಕೊಂಡಿದೆ. ಆದುದರಿಂದ ಹಿಂತಿರುಗುವ ವಿಳಾಸ ಈಗ 6080 ಆಗಿದೆ. ಹಿಂತಿರುಗುವ ವಿಳಾಸ ಮತ್ತು n ಬೆಲೆಯನ್ನು ಸ್ಟ್ಯಾಕಿಗೆ ನೂಕಲಾಗಿದೆ. ಕಂಟ್ರೋಲ್ ಅನ್ನು ಈಗ ಫ್ಯಾಕ್ಟ್ ಫಂಕ್ಷನ್ನ ಮೊದಲನೇ ಸ್ಟೇಟ್ಮೆಂಟ್ಗೆ ರವಾನೆ ಮಾಡಲಾಗಿದೆ. n ಬೆಲೆಯು ಈಗ 0 ಆಗಿದೆ. n ಬೆಲೆಯು 0 ಆಗಿರುವುದರಿಂದ ಕಂಟ್ರೋಲ್ ಈಗ ವಿಳಾಸ 6040ಗೆ ರವಾನೆಯಾಗುತ್ತದೆ. ಫ್ಯಾಕ್ಟೋರಿಯಲ್ನ ಬೆಲೆ ಈಗ 1 ಆಗಿದೆ. ಈಗ ಫ್ಯಾಕ್ಟ್ ಫಂಕ್ಷನ್ ಸಂಖ್ಯೆ 1 ಕರೆದಿರುವ ಫಂಕ್ಷನ್ಗೆ ಕಳಿಸಬೇಕಿರುತ್ತದೆ.
ಕರೆದಿರುವ ಫಂಕ್ಷನ್ನ ಹಿಂತಿರುಗುವ ವಿಳಾಸ ಸ್ಟ್ಯಾಕ್ನಲ್ಲಿದೆ. ಆದುದರಿಂದ ಸ್ಟ್ಯಾಕ್ನ ಒಂದು ವಸ್ತುವನ್ನು ಪಾಪ್ ಅಥವಾ ಎಳೆಯಬೇಕಾಗುತ್ತದೆ. ಸ್ಟ್ಯಾಕ್ನಿಂದ ಎಳೆದ ವಸ್ತುವಿನಲ್ಲಿ ಹಿಂತಿರುಗುವ ವಿಳಾಸ 6080 ಮತ್ತು n ನ ಬೆಲೆಯು 1 ಆಗಿದೆ. ಕಂಟ್ರೋಲ್ ಈಗ ವಿಳಾಸ 6080ಗೆ ರವಾನೆಯಾಗುತ್ತದೆ ಮತ್ತು ಫ್ಯಾಕ್ಟ್ ಫಂಕ್ಷನ್ನ n ನ ಬೆಲೆ 1 ಎಂದು ಮರುಸ್ಥಾಪಿಸಲಾಗಿದೆ. ಸ್ಟ್ಯಾಕ್ನಿಂದ ಪಾಪ್ ಮಾಡಿದ n ನ ಬೆಲೆಯು 1 ಆಗಿದೆ. 6080ಯಲ್ಲಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಫ್ಯಾಕ್ಟೋರಿಯಲ್ನ ಬೆಲೆ 1 × 1 1 ಆಗಿದೆ. ಆರು 6020ಯಲ್ಲಿನ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಫಂಕ್ಷನ್ ಫ್ಯಾಕ್ಟ್ ಸಂಖ್ಯೆ 1 ಕರೆದಿರುವ ಫಂಕ್ಷನ್ಗೆ ಕಳಿಸಬೇಕಿರುತ್ತದೆ. ಕರೆದಿರುವ ಫಂಕ್ಷನ್ನ ಹಿಂತಿರುಗುವ ವಿಳಾಸ ಸ್ಟ್ಯಾಕ್ನಲ್ಲಿದೆ. ಆದುದರಿಂದ ಸ್ಟ್ಯಾಕ್ನ ಒಂದು ವಸ್ತುವನ್ನು ಪಾಪ್ ಮಾಡಲಾಗುತ್ತದೆ ಅಥವಾ ಎಳೆಯಲಾಗುತ್ತದೆ. ಈಗ ಫ್ಯಾಕ್ಟ್ ಫಂಕ್ಷನ್ ಸಂಖ್ಯೆ 1 ಕರೆದಿರುವ ಫಂಕ್ಷನ್ಗೆ ಕಳಿಸಿದೆ. ಸ್ಟ್ಯಾಕ್ನಿಂದ ಎಳೆದ ವಸ್ತುವಿನಲ್ಲಿ ಹಿಂತಿರುಗುವ ವಿಳಾಸ 6080 ಮತ್ತು n ನ ಬೆಲೆಯು 2 ಆಗಿದೆ. ಕಂಟ್ರೋಲ್ ಈಗ ವಿಳಾಸ 6080ಗೆ ರವಾನೆಯಾಗುತ್ತದೆ ಮತ್ತು ಫ್ಯಾಕ್ಟ್ ಫಂಕ್ಷನ್ನಲ್ಲಿ n ನ ಬೆಲೆ 2 ಎಂದು ಮರುಸ್ಥಾಪಿಸಲಾಗಿದೆ. 6080ಯಲ್ಲಿರುವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಫ್ಯಾಕ್ಟೋರಿಯಲ್ನ ಬೆಲೆ 2 × 1 2 ಆಗಿದೆ. ಫಂಕ್ಷನ್ ಫ್ಯಾಕ್ಟ್ ಸಂಖ್ಯೆ 2 ಕರೆದಿರುವ ಫಂಕ್ಷನ್ಗೆ ಕಳಿಸಬೇಕಿರುತ್ತದೆ. ಕರೆದಿರುವ ಫಂಕ್ಷನ್ನ ಹಿಂತಿರುಗುವ ವಿಳಾಸ ಸ್ಟ್ಯಾಕ್ನಲ್ಲಿದೆ. ಆದುದರಿಂದ ಸ್ಟ್ಯಾಕ್ನ ಒಂದು ವಸ್ತುವನ್ನು ಪಾಪ್ ಮಾಡಲಾಗುತ್ತದೆ. ಈಗ ಫ್ಯಾಕ್ಟ್ ಫಂಕ್ಷನ್ ಸಂಖ್ಯೆ 2 ಕರೆದಿರುವ ಫಂಕ್ಷನ್ಗೆ ಕಳುಹಿಸಿದೆ. ಸ್ಟ್ಯಾಕ್ನಿಂದ ಎಳೆದ ವಸ್ತುವಿನಲ್ಲಿ ಹಿಂತಿರುಗುವ ವಿಳಾಸ 6080 ಮತ್ತು n ನ ಬೆಲೆಯು 3 ಆಗಿದೆ. ಕಂಟ್ರೋಲ್ ಈಗ ವಿಳಾಸ 6080ಗೆ ರವಾನೆಯಾಗಿದೆ ಮತ್ತು ಫ್ಯಾಕ್ಟ್ ಫಂಕ್ಷನ್ನಲ್ಲಿ n ನ ಬೆಲೆ 3 ಎಂದು ಮರುಸ್ಥಾಪಿಸಲಾಗಿದೆ. 6080ಯಲ್ಲಿರುವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಫ್ಯಾಕ್ಟೋರಿಯಲ್ನ ಬೆಲೆ 3 × 2 6 ಆಗಿದೆ. ಈಗ ಫಂಕ್ಷನ್ ಫ್ಯಾಕ್ಟ್ ಸಂಖ್ಯೆ 6 ಕರೆದಿರುವ ಫಂಕ್ಷನ್ಗೆ ಕಳುಹಿಸಬೇಕಿರುತ್ತದೆ. ಕರೆದಿರುವ ಫಂಕ್ಷನ್ನ ಹಿಂತಿರುಗುವ ವಿಳಾಸ ಸ್ಟ್ಯಾಕ್ನಲ್ಲಿದೆ. ಆದುದರಿಂದ ಸ್ಟ್ಯಾಕ್ನ ಒಂದು ವಸ್ತುವನ್ನು ಪಾಪ್ ಮಾಡಲಾಗುತ್ತದೆ ಅಥವಾ ಎಳೆಯಲಾಗುತ್ತದೆ. ಈಗ ಫಂಕ್ಷನ್ ಫ್ಯಾಕ್ಟ್ ಸಂಖ್ಯೆ 6 ಮೇನ್ ಫಂಕ್ಷನ್ಗೆ ಕಳುಹಿಸುತ್ತದೆ. ಈಗ ರಿಕರ್ಷನ್ ಬಳಸಿ ಫಿಬೊನಾಚಿ ಸರಣಿಯನ್ನು ಪಡೆಯೋಣ. ಇಲ್ಲಿ 3ನೇ ಕ್ರಮ ಸಂಖ್ಯೆಯಲ್ಲಿರುವ ಸಂಖ್ಯೆ 1. ಅದು ಹಿಂದಿನ 2 ಸಂಖ್ಯೆಗಳನ್ನು ಕೂಡಿದಾಗ ಬರುವುದು. ಹಾಗೆಯೇ ಕ್ರಮ ಸಂಖ್ಯೆ 8ರಲ್ಲಿರುವ ಸಂಖ್ಯೆ 13. ಹಿಂದಿನ 2 ಸಂಖ್ಯೆಗಳಾದ 5 ಮತ್ತು 8 ಕೂಡಿದಾಗ 13 ಬರುವುದು. ಒಂದು ಸರಣಿಯಲ್ಲಿ ಮೊದಲನೇ ಸಂಖ್ಯೆಯು 0 ಆಗಿದ್ದು, ಎರಡನೇ ಸಂಖ್ಯೆ 1 ಆಗಿದ್ದು, ಯಾವುದೇ ಸಂಖ್ಯೆ ಹಿಂದಿನ 2 ಸಂಖ್ಯೆಗಳನ್ನು ಕೂಡಿ ಬಂದಿದ್ದಾಗ ಅಂತಹ ಸರಣಿಯನ್ನು ಫಿಬೊನಾಚಿ ಸರಣಿ ಎನ್ನಲಾಗುತ್ತದೆ. ರಿಕರ್ಷನ್ ಬಳಸಿ ಒಂದು ಕ್ರಮ ಸಂಖ್ಯೆಯ ಫಿಬೊನಾಚಿ ಸಂಖ್ಯೆಯನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು. n 0 ಆಗಿದ್ದಾಗ ಫಿಬೊನಾಚಿ 0 ಆಗಿದೆ ಮತ್ತು n 1 ಆಗಿದ್ದಾಗ ಫಿಬೊನಾಚಿ 1 ಆಗಿದೆ. n ನ ಬೆಲೆಯು 2 ಅಥವಾ ಅದಕ್ಕಿಂತ ಮೇಲ್ಪಟ್ಟಲ್ಲಿ ಫಿಬೊನಾಚಿ n ಫಿಬೊನಾಚಿ n-1 ಪ್ಲಸ್ ಫಿಬೊನಾಚಿ n-2 ಆಗಿದೆ. ಇದು ಫಿಬೊನಾಚಿ ಫಂಕ್ಷನ್ನಲ್ಲಿ ಬೇಸ್ ಕ್ರೈಟೀರಿಯಾ. ಇದು ರಿಕರ್ಷನ್ ಅನ್ನು ನಿಲ್ಲಿಸುತ್ತದೆ. ಫಿಬೊನಾಚಿ n-1 ಪ್ಲಸ್ ಫಿಬೊನಾಚಿ n-2 ರಿಕರ್ಸಿವ್ ಕಾಲ್ ಆಗಿದೆ. ಉದಾಹರಣೆಗೆ ಫಿಬೊನಾಚಿ 4 ಕಂಡುಹಿಡಿಯೋಣ. ಫಿಬೊನಾಚಿ 4 ಫಿಬೊನಾಚಿ 3 ಮತ್ತು ಫಿಬೊನಾಚಿ 2 ಕೂಡಿದಾಗ ಸಿಗುತ್ತದೆ. ಫಿಬೊನಾಚಿ 3 ಫಿಬೊನಾಚಿ 2 ಮತ್ತು ಫಿಬೊನಾಚಿ 1 ಕೂಡಿದಾಗ ಸಿಗುತ್ತದೆ. ಹೀಗೆ ಮುಂದುವರಿಸಿ ಫಿಬೊನಾಚಿ 4 ಕಂಡುಹಿಡಿಯಬಹುದು. ಫಿಬೊನಾಚಿ ಸೀರೀಸ್ ರಿಕರ್ಸಿವ್ ಫಂಕ್ಷನ್ನ ಅನಾನುಕೂಲಗಳೆಂದರೆ ಫಿಬೊನಾಚಿ 1 3 ಬಾರಿ, ಫಿಬೊನಾಚಿ 2 2 ಬಾರಿ, ಫಿಬೊನಾಚಿ 0
2 ಬಾರಿ ಕಂಡುಹಿಡಿಯಲಾಗಿದೆ. ಇದರಿಂದ ಒಂದೇ ಕೆಲಸವನ್ನು ಹಲವಾರು ಬಾರಿ ಮಾಡಿದಂತಾಗುತ್ತದೆ ಮತ್ತು ಇದರಿಂದ ಫಿಬೊನಾಚಿ ಕಂಡುಹಿಡಿಯಲು ಹೆಚ್ಚು ಸಮಯ ಬೇಕಾಗುತ್ತದೆ. ಆದುದರಿಂದ ರಿಕರ್ಷನ್ ಅನ್ನು ಎಲ್ಲಿ ಬಳಸಬೇಕೋ ಅಲ್ಲಿ ಮಾತ್ರ ಬಳಸಿದರೆ ಸೂಕ್ತ. ಈ ವಿಡಿಯೋದಿಂದ ನಾವು ರಿಕರ್ಷನ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನನ್ನ ಭಾವನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮರೆಯದೆ ಲೈಕ್ ಬಟನ್ ಒತ್ತಿ. ಹಾಗೆಯೇ ಡೇಟಾ ಸ್ಟ್ರಕ್ಚರ್ಸ್ ಬಗೆಗಿನ ನನ್ನ ಇತರ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. ವಂದನೆಗಳು.